ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲ ಸ್ವಚ್ಛ ಮನಸ್ಸಿನ ಸ್ನೇಹಿತರೆ ನಮಸ್ತೆ. ಸ್ನೇಹಿತರೆ, ಇವತ್ತು ನಾನು 2ನೇ ಸೀರೀಸಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ ಅವ್ರಿಗೆ 2025ನೇ ವರ್ಷ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. 2ನೇ ಸೀರೀಸ್ ಅಂದರೆ ಯಾವುದಾದ್ರೂ ಮಂತ್ ಆಗಿರ್ಬೋದು. 2nd, 11th, 28th, 29th ಯಾರ್ಯಾರು ಹುಟ್ಟಿದ್ದಾರೆ, 2ನೇ ತಾರೀಕು, 11ನೇ ತಾರೀಕು, 20ನೇ ತಾರೀಕು, 29ನೇ ತಾರೀಕು ಯಾರ್ಯಾರು ಹುಟ್ಟಿದ್ದಾರೆ ಅವರು 2 ಸೀರೀಸಲ್ಲಿ ಬರ್ತಾರೆ. ಸೊ ಅವ್ರಿಗೆ 2025ನೇ ವರ್ಷ ಹೇಗಿರುತ್ತೆ ಅಂತ ಹೇಳ್ತೀನಿ. ಈ 2ನೇ ಸೀರೀಸಲ್ಲಿ ಹುಟ್ಟಿರೋರಿಗೆ ಚಂದ್ರನ ಪ್ರಭಾವ ಜಾಸ್ತಿ ಇರುತ್ತೆ. ಅಂದರೆ ನ್ಯೂಮರಾಲಜಿಲಿ 2ನ ಮೂನ್ ಅಂತ ಕನ್ಸಿಡ್ರು ಮಾಡ್ತೀವಿ. ಸೊ ಇವರು ಯೂಶ್ವಲಿ ತುಂಬ ಸೆನ್ಸಿಟಿವ್ ಆಗಿರ್ತಾರೆ ನೇಚರು. ಮತ್ತು ಸ್ವಲ್ಪ ಇವ್ರ ಮೂಡು ಯಾವಾಗಲೂ ಸ್ವಿಂಗ್ ಆಗ್ತಾ ಇರುತ್ತೆ, ಕನ್ಸ್ಟೆಂಟ್ ಆಗಿರಲ್ಲ. ಇವ್ರ ಮೂಡ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಮತ್ತು ಇವರು ಯೂಶ್ವಲಿ ಸ್ವಲ್ಪ ನಂಬಿ ಮೋಸ ಹೋಗೋದು ಜಾಸ್ತಿ ಇರುತ್ತೆ ಬೇರೆಯವ್ರನ್ನ. ಸೊ ಯಾರ್ಯಾರು 2ನೇ ಸೀರೀಸ್ ಹುಟ್ಟಿದ್ದೀರಾ ಸ್ವಲ್ಪ ಕೇರ್ಫುಲ್ಲಾಗಿರಿ. ಕಲಿಯುಗದಲ್ಲಿ ನಾವಿದ್ದೀವಿ. ಎಲ್ಲರೂ ಈಸಿಯಾಗಿ ಬ್ಲೈಂಡಾಗಿ ನಂಬಕ್ಕೆ ಹೋಗ್ಬೇಡಿ. ಯಾರಾದರೂ ನಂಬಿ ಏನಾದರೂ ಬಿಸ್ನೆಸ್ ಮಾಡೋರು ಏನಾದರೂ ಇನ್ವೆಸ್ಟ್ ಮಾಡೋಂಗಿದ್ರೆ ಪಾರ್ಟ್ನರ್ಶಿಪ್ಪಲ್ಲಿ ತುಂಬ ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಆಮೇಲೆ ಇವರು ಮೂನ್ ಅಂದರೆ ಏನು, ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ದ ಮದರ್ ಇನ್ ಆಸ್ಟ್ರಾಲಜಿ. ಸೊ ಇವ್ರ ಗುಣ ಕೂಡ ಅಷ್ಟೇ, ತುಂಬ ತಾಯಿ ಥರನೇ ಸ್ವಭಾವ ಇರುತ್ತೆ. ತುಂಬ ಬೇಗ ಕರುಣೆ ಬಂದ್ಬಿಡುತ್ತೆ ಇವ್ರಿಗೆ, ಕರಗಿಬಿಡ್ತಾರೆ, ಬೇರೆಯವ್ರ ಮಾತಿಗೆ ಕರಗೋಗ್ಬಿಡ್ತಾರೆ. ಸೊ ಆಮೇಲೆ ಇವರು ತುಂಬ ಅಟ್ರ್ಯಾಕ್ಟ್ ಮಾಡ್ತಾರೆ. ಇವ್ರ ಮಾತಿಂದ ತುಂಬ ಜನ ಆಕರ್ಷಕರಾಗ್ತಾರೆ. ಇವರೇನಾದರೂ ಸ್ಟೇಜಲ್ಲಿ ಏನಾದರೂ ಸ್ಪೀಚ್ ಕೊಟ್ಟರೆ ಎಲ್ಲರೂ ಇವ್ರ ಮಾತಿನ ಕಡೆನೇ ಗಮನ ಕೊಡ್ತಾರೆ. ಅಷ್ಟು ಅಟ್ರಾಕ್ಷನ್ ಇರುತ್ತೆ ಇವ್ರ ಮಾತಲ್ಲಿ ಅಂತ ಹೇಳ್ಬೋದು. ಸ್ನೇಹಿತರೆ, ಹಾಗಾದರೆ 2 ಸೀರೀಸಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ, ಅವ್ರಿಗೆ ಯಾರ್ಯಾರು ಜಾನ್ನಲ್ಲಿ ಹುಟ್ಟಿದ್ದಾರೆ, ಜಾನ್ ಮಂತಲ್ಲಿ 2 ಸೀರೀಸಲ್ಲಿ ಹುಟ್ಟಿರೋರು ಅವ್ರಿಗೆ 2025ನೇ ಇಸ್ವಿ ಹೇಗಿರುತ್ತೆ ಅಂತ ಹೇಳ್ತೀನಿ. ಅವ್ರಿಗೆ ಈ ವರ್ಷ ಪ್ಲೆಜೆಂಟಾಗಿರುತ್ತೆ, ಒಂಥರ ತುಂಬ ಎಂಜಾಯಬಲ್ ಇಯರ್ ಅಂತ ಹೇಳ್ಬೋದು. ಬಟ್ ಹಾರ್ಡ್ ವರ್ಕ್ ಈಸ್ ಮಸ್ಟ್. ಒಳ್ಳೊಳ್ಳೆ ಹೊಸ ಫ್ರೆಂಡ್ಸ್ನ ಸಂಪಾದಿಸ್ತಾರೆ ಈ ವರ್ಷ. ಮತ್ತು ಹೊಸ ಹಾಬೀಸ್ನ ಬೆಳೆಸ್ಕೊತಾರೆ. ಲೈಕ್ ಜಿಮ್ಗೆ ಸೇರ್ಕೊಬೋದು, ಅಥವಾ ಯೋಗ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು, ಅಥವಾ ಧ್ಯಾನ ಮಾಡೋದಕ್ಕೆ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಎನಿಥಿಂಗ್ ಹೊಸ ಹಾಬೀಸ್ನ ಬೆಳೆಸ್ಕೊತಾರೆ ಈ ವರ್ಷ. ಆಮೇಲೆ ಸ್ವಲ್ಪ ಎಲ್ಲೋ ಹಳೇದನ್ನೇ ಸ್ವಲ್ಪ ಯೋಚನೆ ಮಾಡ್ಕೊಂಡು ಇರ್ತಾರೆ. ಸ್ವಲ್ಪ ಕಾರಣದಿಂದ ಕೆಲವು ಸರಿ ಇವ್ರಿಗೆ ಶಾರ್ಟ್ ಲಿವ್ಡ್ ಇಂಟ್ರೆಸ್ಟ್ ರೀತಿ ಫೀಲ್ ಆಗುತ್ತೆ. ಸೊ ಅದರಿಂದ ಆಚೆ ಬನ್ನಿ ಅಂತ ನಾನು ಹೇಳ್ತೀನಿ. ಇನ್ನು 2 ಸೀರೀಸಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ ಅವ್ರಿಗೆ ಫೆಬ್ರವರಿಲಿ ಯಾರ್ಯಾರು ಹುಟ್ಟಿದ್ದಾರೆ, 2 ಸೀರೀಸಲ್ಲಿ ಹುಟ್ಟಿರೋರು ಫೆಬ್ರವರಿ 2nd, ಫೆಬ್ರವರಿ 11th, ಫೆಬ್ರವರಿ 28th, ಫೆಬ್ರವರಿ 29th ಅವ್ರಿಗೆ 2025 ಹೇಗಿರುತ್ತೆ. ಸೊ ಈ ವರ್ಷ ನಿಮಗೆ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಲೈಕ್ ಜಾಬಲ್ಲಿ ಇರೋರಿಗೆ ತುಂಬ ಸ್ಟ್ರೆಸ್ ಬರುತ್ತೆ ಮ್ಯಾನೇಜರಿಂದ. ಆಮೇಲೆ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಲಾಸ್ ಆಗ್ಬೋದು. ಸೊ ಕಸ್ಟಮರ್ಸಲ್ಲೂ ಸ್ವಲ್ಪ ಲೂಸ್ ಮಾಡ್ಕೊಬೋದು ನೀವು. ಸೊ ಆಮೇಲೆ ಶೇರ್ಸಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡ್ತಾ ಇರೋರಾಗಿದ್ದರೆ ಅವ್ರಿಗೂ ಲಾಸ್ ಆಗ್ಬೋದು. ಸೊ ಇಯರ್ ಸ್ವಲ್ಪ ಸೀರಿಯಸ್ ಆಗಿರುತ್ತೆ, ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಿ ಏನೇ ಮಾಡಬೇಕಾದ್ರೂ. ಈ ವರ್ಷ ಸ್ವಲ್ಪ ಏನು ಪೀಸ್ಫುಲ್ಲಾಗಿ ಆದಷ್ಟು ಇರೋಕ್ಕೆ ಟ್ರೈ ಮಾಡಿ, ಕೋಪ ಮಾಡ್ಕೊಂಬಿಡಿ. ಯೂಶ್ವಲಿ 2 ಸೀರೀಸಲ್ಲಿ ಹುಟ್ಟಿರೋರು ಕೋಪ ಬರೋಲ್ಲ. ಸೊ ಭಯ ಪಡಬೇಡಿ ಯಾವುದಕ್ಕೂ ಅಂತ ಹೇಳ್ತೀನಿ. ಸೊ ಇನ್ನು 2 ಸೀರೀಸಲ್ಲಿ ಹುಟ್ಟಿರೋರು ಯಾರ್ಯಾರು ಮಾರ್ಚ್ ಮಂತಲ್ಲಿ ಹುಟ್ಟಿದ್ದಾರೆ ಅವ್ರಿಗೆ 2025ನೇ ಇಸ್ವಿ ಹೇಗಿರುತ್ತೆ. ಈ ವರ್ಷ ನಿಮಗೆ ಬದಲಾವಣೆ ಆಗುತ್ತೆ. ಏನಾದರೂ ನೀವು ಟ್ರಾನ್ಸ್ಫರ್ಗೆ ಟ್ರೈ ಮಾಡ್ತಾಯಿದ್ರೆ, ಅಥವಾ ಜಾಬಲ್ಲಿ ಬಿಟ್ಬಿಟ್ಟು ಬೇರೆ ಕಂಪ್ನಿಗೆ ಶಿಫ್ಟ್ ಆಗಬೇಕು ಅಂತ ಏನಾದರೂ ಪ್ಲ್ಯಾನಿಂಗ್ ಇದ್ದರೆ, ಅಥವಾ ಮನೆ ಬದಲಾವಣೆ ಏನಾದರೂ ಮಾಡಬೇಕಂತ ಇದ್ದರೆ, ಯಾವುದಾದ್ರೂ ಬದಲಾವಣೆ ಆಗಿರ್ಬೋದು, ಈ ವರ್ಷ ಇಟ್ ಈಸ್ ದ ಬೆಸ್ಟ್ ಇಯರ್ ಅಂತ ಹೇಳ್ತೀನಿ. ಈ ವರ್ಷ ಪ್ಲ್ಯಾನ್ ಮಾಡ್ಕೊಳ್ಳಿ, ಚೇಂಜ್ ಮಾಡೋಕ್ಕೆ ಇದ್ದರೆ ಪ್ಲ್ಯಾನು. ಆ್ಯಂಡ್ ದಿಸ್ ದ ನಿಯರ್ ಆಫ್ ನ್ಯೂ ಎಕ್ಸೈಟ್ಮೆಂಟ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಏನಾದರೂ
ಬದಲಾವಣೆ ಮಾಡಬೇಕಂತ ಇದ್ದರೆ ಈ ವರ್ಷ ಬೆಸ್ಟ್. ಚೇಂಜ್ ಮಾಡಿ. ಯಾವುದಾದ್ರೂ ಅನ್ವಾಂಟೆಡ್ ಆ್ಯಂಡ್ ಅನ್ಹ್ಯಾಪಿನೆಸ್ ಏನಾದರೂ ಇದ್ದರೆ ಚೇಂಜ್ ಮಾಡ್ಕೊಳ್ಳಿ. ಆಮೇಲೆ ಕೆಲವರು ದೇಶ ಕೂಡ ಬಿಟ್ಟು ಹೋಗ್ಬೋದು, ಇಲ್ಲ ಸ್ಟೇಟ್ ಕೂಡ ಬಿಟ್ಟು ಹೋಗ್ಬೋದು. ಒಟ್ಟಿನಲ್ಲಿ ಚೇಂಜ್ ಅಂತ ಆಗುತ್ತೆ. ಆಮೇಲೆ ಬಿ ಪ್ರಿಫರ್ಡ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್. ಅನಿರೀಕ್ಷಿತ ಬದಲಾವಣೆಗಳು ಆಗುತ್ತೆ ನಿಮಗೆ ಈ ವರ್ಷ. ಇಂಪಾಸಿಬಲ್ ಥಿಂಗ್ಸ್ ಕೂಡ ಆಗೋ ಪಾಸಿಬಿಲಿಟೀಸ್ ಇದೆ ಈ ವರ್ಷ ನಿಮಗೆ, ಇಯರ್ ಎಂಡಸ್ಟ್ರಲ್ಲಿ. ಸೊ ಬಿ ಪ್ರಿಪೇರ್ಡ್ ಫ್ರೆಂಡ್ಸ್. ಇನ್ನು ಏಪ್ರಿಲ್ ಮಂತಲ್ಲಿ ಯಾರ್ಯಾರು 2 ಸೀರೀಸಲ್ಲಿ ಹುಟ್ಟಿದ್ದಾರೆ ಅವ್ರಿಗೆ 2025 ಹೇಗಿರುತ್ತೆ? ಈ ವರ್ಷ ನೀವು ಆದಷ್ಟು ಮನೆ, ಕುಟುಂಬ, ಇದ್ರ ಕಡೆನೇ ನಿಮ್ಮ ಫೋಕಸ್ ಇರುತ್ತೆ ಜಾಸ್ತಿ. ನಿಮ್ಮ ಎನರ್ಜಿ, ನಿಮ್ಮ ಥಾಟ್ಸ್ ಏನಿದೆ ನಿಮ್ಮ ಮನೆ ಕಡೆ, ನಿಮ್ಮ ಫ್ಯಾಮಿಲಿ ಕಡೆ, ನೀವು ಪ್ರೀತಿ ಮಾಡೋ ವ್ಯಕ್ತಿಗಳ ಮೇಲೆ ಜಾಸ್ತಿ ಇರುತ್ತೆ ಕಾನ್ಸಂಟ್ರೇಷನ್. ನೀವು ವರ್ಕ್ ಮಾಡ್ತಾಯಿದ್ರು ನಿಮ್ಮ ಮನೆ ಕಡೆನೇ ಇರುತ್ತೆ. ಮದುವೆ ಆಗಿರೋರಿಗಾದರೆ ಅವರ ಮಕ್ಕಳ ಮೇಲೆ ಚಿಂತೆ, ಇಲ್ಲ ಗಂಡನ ಬಗ್ಗೆ ಚಿಂತೆ, ಅಥವಾ ಗಂಡನ ಹೆಂಡತಿ ಬಗ್ಗೆ ಚಿಂತೆ, ಒಟ್ಟಿನಲ್ಲಿ ಈ ರೀತಿ. ಇಲ್ಲ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡೋದು. ಒಟ್ಟಿನಲ್ಲಿ ಈ ವರ್ಷ ಎಲ್ಲ ಹೀಗೆ ಇರುತ್ತೆ. ಇಲ್ಲ ಅಂದರೆ ಫ್ಯಾಮಿಲಿ ಜೊತೆ ಜಾಸ್ತಿ ಟ್ರಾವೆಲಿಂಗ್ ಹೋಗ್ಬೋದು. ಆಮೇಲೆ ಗೆಟ್ ಟುಗೆದರ್ ಜಾಸ್ತಿ ಆಗುತ್ತೆ. ಆಮೇಲೆ ರಿಲೇಷನ್ಶಿಪ್ ಚೆನ್ನಾಗಿದ್ದರೆ ಈ ವರ್ಷ ಸೂಪರಾಗಿರುತ್ತೆ, ವಂಡರ್ಫುಲ್ ಇಯರು. ಏನಾದರೂ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂದರೆ ಈ ವರ್ಷ ಅಷ್ಟು ಒಳ್ಳೆಯ ಇಯರ್ ಅಲ್ಲ. ಇಟ್ ವಿಲ್ ಬಿ ಎ ಬ್ಯಾಡ್ ಇಯರ್ ಫಾರ್ ಯು ಅಂತ ಹೇಳ್ಬೋದು. ಸೊ ಇನ್ನು ಮೇ ಮಂತಲ್ಲಿ ಯಾರ್ಯಾರು 2 ಸೀರೀಸಲ್ಲಿ ಹುಟ್ಟಿದ್ದಾರೆ ಅವ್ರಿಗೆ 2025ನೇ ಇಸ್ವಿ ಹೇಗಿರುತ್ತೆ ಅಂತ ನೋಡೋಣ. ಈ ವರ್ಷ ಸಾಫ್ಟಾಗಿರುತ್ತೆ, ಶಾಂತವಾಗಿರುತ್ತೆ ಈ ವರ್ಷ ನಿಮಗೆ. ಈ ವರ್ಷ ನಿಮಗೆ ಜಾಸ್ತಿ ಸಮಯ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡೋದಕ್ಕೆ ಟೈಮ್ ತೊಗೊತೀರ. ಆಮೇಲೆ ಹೊಸ ಎಜುಕೇಷನ್ ಏನಾದರೂ ಮಾಡಬೇಕು ಅಂತ ಇದ್ದರೆ, ಲೈಕ್ ನ್ಯೂ ಲರ್ನಿಂಗ್ ಸ್ಕಿಲ್ಸ್, ಲೈಕ್ ಎನಿ ಅಡಿಷ್ನಲ್ ಕೋರ್ಸ್ ಏನಾದರೂ ಮಾಡಬೇಕಂತ ಇರೋರು, ಜಾಬಲ್ಲಿರೋರು ಆಲ್ರೆಡಿ, ಅವ್ರಿಗೆ ಈ ವರ್ಷ ಬೆಸ್ಟ್ ಇಯರ್ ಮಾಡ್ಬೋದು. ಈ ವರ್ಷ ನೀವು ಏನಾದರೂ ಒಂದು ನಾಲೆಜ್ ಕಲಿತೀರಾ, ಯಾವುದ್ರ ಬಗ್ಗೆ ಆದರೂ. ಆಮೇಲೆ ಈ ವರ್ಷ ಆದಷ್ಟು ನಿಮ್ಮ ಯೋಚನೆ ಸ್ಪಿರಿಚುವಲ್ ಕಡೆ ಕಾನ್ಸಂಟ್ರೇಷನ್ ಇರುತ್ತೆ. ಸ್ಪಿರಿಚುವಲ್ ಗ್ರೋತ್ ಆಗುತ್ತೆ. ಲೈಕ್ ಸ್ಪಿರಿಚುವಲ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕೆ ಇಷ್ಟಪಡ್ತೀರಾ. ಜಾಸ್ತಿ ದುಡ್ಡು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅನ್ನೋದೆಲ್ಲ ಸ್ವಲ್ಪ ಕಮ್ಮಿ ನಿಮ್ಮ ಮೈಂಡ್ ಸೆಟ್ ಇರುತ್ತೆ. ಮೆಟೀರಿಯಲ್ ಪೊಸೆಷನ್ಗಿಂತ ಸ್ಪಿರಿಚುವಲ್ ಗ್ರೋತ್ ಕಡೆ ನಿಮ್ಮ ಗಮನ, ಆಸಕ್ತಿ ಇರುತ್ತೆ ಈ ವರ್ಷ. ಆ್ಯಂಡ್ ಯು ವಿಲ್ ಬಿ ಇಂಟ್ರೆಸ್ಟೆಡ್ ಇನ್ ಡೆವಲಪಿಂಗ್ ಯುವರ್ ಇನ್ನರ್ ಕಾನ್ಷಿಯಸ್ನೆಸ್, ಲೈಕ್ ಡೂಯಿಂಗ್ ಮೆಡಿಟೇಷನ್. ಈ ರೀತಿ ನಿಮ್ಮ ಆಸಕ್ತಿ ಈ ವರ್ಷ ಇರುತ್ತೆ. ಸೊ ಇನ್ನು ನೆಕ್ಸ್ಟು ಜೂನ್ ತಿಂಗಳಲ್ಲಿ ಯಾರ್ಯಾರು 2 ಸೀರೀಸ್ ಹುಟ್ಟಿದ್ದಾರೆ ಅವ್ರಿಗೆ 2025ನೇ ವರ್ಷ ಹೇಗಿರುತ್ತೆ? ಈ ವರ್ಷ ನಿಮಗೆ ಹಾರ್ಡ್ ವರ್ಕ್ ಜಾಸ್ತಿ ಮಾಡಿಸುತ್ತೆ. ಮ್ಯಾನೇಜರಿಂದ ತುಂಬ ಸ್ಟ್ರೆಸ್ ಬರುತ್ತೆ ಈ ವರ್ಷ ನಿಮಗೆ. ಆಮೇಲೆ ಬಿಟ್ಟು ಹೋಗೋ ಥರ ತುಂಬ ಮೆಂಟಲಿ ತುಂಬ ಸ್ಟ್ರೆಸ್ ಕೊಡ್ಬೋದು. ಕೆಲಸ ಬಿಟ್ಟು ಹೋಗಿ ಅನ್ನೋ ಥರ ಇಂಡೈರೆಕ್ಟಾಗಿ ಸ್ಟ್ರೆಸ್ ಕೊಡ್ತಾರೆ. ಆಮೇಲೆ ಓವರ್ ವರ್ಕ್ಲೋಡ್ ಕೊಡ್ತಾರೆ ನಿಮಗೆ. ಸೊ ಆಮೇಲೆ ಬಿಸ್ನೆಸ್ ಮಾಡೋರಿಗೆ ಲಾಸ್ ಆಗ್ಬೋದು ಈ ವರ್ಷ. ಆಮೇಲೆ ಕೆಲವ್ರಿಗೆ ಏನು ಅಬ್ಸ್ಟಕಲ್ಸ್ ಬರುತ್ತೆ ನಿಮಗೆ ಈ ವರ್ಷ. ಆಮೇಲೆ ಅವಮಾನಗಳಾಗ್ಬೋದು ನಿಮ್ಮ ರಿಲೇಷನ್ಸಿಂದ. ಆಮೇಲೆ ಆಲ್ರೆಡಿ ಜಾಬ್ ಮಾಡ್ತಾ ಇರೋರು ಏನಾದರೂ ರೆಕಗ್ನಿಷನ್ ಸಿಕ್ಕಿಲ್ಲ, ಪ್ರಮೋಷನ್ ಸಿಕ್ಕಿಲ್ಲ ಅಂತ ಇದ್ದರೆ, ನೀವು ಇಷ್ಟು ವರ್ಷ ಮಾಡಿದ ಎಫರ್ಟ್ಗೆ ಈ ವರ್ಷ ನಿಮಗೆ ಬೆಲೆ ಸಿಗುತ್ತೆ. ಯಾರ್ಯಾರು ವೆಯ್ಟ್ ಮಾಡ್ತಾಯಿದ್ದೀರಾ ಅವರು, ಯು ವಿಲ್ ಅರ್ನ್ ದ ರಿವಾರ್ಡ್ಸ್ ಫಾರ್ ಆಲ್ ದ ಹಾರ್ಡ್ ವರ್ಕ್ಸ್ ಯು ಹ್ಯಾವ್ ಡನ್ ಓವರ್ ದ ಪಾಸ್ಟ್ ಫ್ಯೂ ಇಯರ್ಸ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರುತ್ತೆ. ಯು ಹ್ಯಾವ್ ಟು ಬಿ ಕಾಷಿಯಸ್. ಸೊ ಸ್ವಲ್ಪ ಆರೋಗ್ಯ ಸಮಸ್ಯೆ ಬರುತ್ತೆ ಈ ವರ್ಷ ನಿಮಗೆ. ಮನಿ ಟೈಮ್ ಈ ವರ್ಷ ನಿಮಗೆ
ಮನಿ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಬರೋದು ಈ ವರ್ಷ ಬರುತ್ತೆ. ಲೈಕ್ 5-6 ಪ್ರಮೋಷನಿಂದ ಸ್ಯಾಲ್ರಿ ಹೈಕ್ ಆಗ್ಬೋದು, ಅಥವಾ ಶೇರ್ಸಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಿರೋರಿಗೆ ಶೇರ್ಸಲ್ಲಿ ಒಳ್ಳೆ ಅಮೌಂಟ್ ಸಿಗ್ಬೋದು. ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಪ್ರಾಫಿಟ್ ಜಾಸ್ತಿ ಬರ್ಬೋದು. ಸೊ ಈ ವರ್ಷ ಮನಿ ಟೈಮ್, ಬಟ್ ಹಾರ್ಡ್ ವರ್ಕ್ ಕೂಡ ಜಾಸ್ತಿ ಇರುತ್ತೆ. ಸ್ಟ್ರೆಸ್ ಕೂಡ ತುಂಬಾ ಕೊಡುತ್ತೆ ಈ ವರ್ಷ ನಿಮಗೆ. ಇನ್ನು ನೆಕ್ಸ್ಟು ಜುಲೈ ಮಂತಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ ಅವ್ರಿಗೆ 2 ಸೀರೀಸ್ ಹೇಗಿರುತ್ತೆ ಅಂತ ನೋಡೋಣ. ಜುಲೈ ಮಂತಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ 2 ಸೀರೀಸಲ್ಲಿ ಅವ್ರಿಗೆ ಈ ವರ್ಷ ಹಳೆಯದನ್ನೆಲ್ಲ ಮರೆಯೋದು ತುಂಬ ಕಷ್ಟ ಅನಿಸ್ಬೋದು ನಿಮಗೆ. ಹಳೆಯ ವಿಚಾರಗಳೇ ತಲೆಗೆ ಕೊಡ್ತಾ ಇರುತ್ತೆ ನಿಮಗೆ. ರಾತ್ರಿ ಮಲಗಿದ್ರೂ ಅದೇ ಚಿಂತೆ ಕಡುತ್ತೆ, ನಿದ್ದೆ ಮಾಡಲ್ಲ ಸರಿಯಾಗಿ. ರಾತ್ರಿ ಮಲಗೋದು ಲೇಟು, ಅದೇ ಕೊರ್ಕೊಂಡು ಇರ್ತೀರ. ಹಳೆಯ ವಿಚಾರ ಮರೆಯೋದೇ ತುಂಬ ಕಷ್ಟ ಆಗಿಬಿಟ್ಟಿದೆ ನಿಮಗೆ. ಅದರಿಂದ ಆಚೆ ಬರೋಕ್ಕೆ ಪ್ರಯತ್ನ ಪಡಿ. ಮಂತ್ರ ಚಾಂಟ್ ಮಾಡಿ, ಇಲ್ಲ ಮೆಡಿಟೇಷನ್ ಮಾಡಿ ಸಾಧ್ಯವಾದರೆ. ನಿಮಗೆ ಆ್ಯಕ್ಚುಲಿ ಮೆಡಿಟೇಷನ್ ಮಾಡೋದು ತುಂಬ ಕಷ್ಟ ಇದೆ, ಯಾಕಂದರೆ ನಿಮ್ಮ ಫ್ಲಕ್ಚುಯೇಷನ್ ಮೈಂಡ್ಸೆಟ್ ಇರೋದ್ರಿಂದ. ಬಟ್ ಹ್ಯಾವ್ ಟು ಪುಟ್ ಎಫರ್ಟ್ಸ್ ಟು ಪುಟ್ ನೆಗೆಟಿವ್ ಔಟ್ಸೈಡ್. ವಿಲ್ ಆಲ್ಸೋ ಬಿ ಲುಕಿಂಗ್ ಫಾರ್ವರ್ಡ್ ಆ್ಯಸ್ ಟು ವೇರ್ ಟು ಮೂವ್ ಹೆಡ್ ಅಂತ ಹೇಳ್ಬೋದು. ಮುಂದೆ ಎಲ್ಲಿಗೆ ಹೋಗಬೇಕು ಅಂತ ನೀವು ಎದುರು ನೋಡ್ತಾ ಇರ್ತೀರ ಈ ವರ್ಷ. ನಿಮ್ಮ ಹಾದಿಲಿ ಸುಳ್ಳು ಸಂಗತಿ ಬರ್ಬೋದು ಈ ವರ್ಷ. ಯಾವುದನ್ನು ಸುಲಭವಾಗಿ ಅಂತೂ ನಂಬಕ್ಕೆ ಹೋಗ್ಬೇಡಿ ದಯವಿಟ್ಟು. ತುಂಬ ಯೋಚನೆ ಮಾಡಿ, ಪ್ಲ್ಯಾನಿಂಗ್ ಮಾಡಿ, ಯು ಕೀಪ್ ಎ ಸ್ಟೆಪ್ ಅಹೆಡ್ ಅಂತ ಹೇಳ್ತೀನಿ. ಕೊನೆಯ 3 ತಿಂಗಳು ನಿಮಗೆ ಮುಂದಿನ ವರ್ಷ ಹೇಗಿರುತ್ತೆ ಅಂತ ಒಂದು ಸ್ಪಷ್ಟನೆ ಸಿಗುತ್ತೆ ನಿಮಗೆ. ಸ್ಪಷ್ಟನೆ ನೀಡುತ್ತೆ ನಿಮಗೆ ಯೂನಿವರ್ಸು. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಆಗಸ್ಟ್ ಮಂತಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ 2ನೇ ಸೀರೀಸಲ್ಲಿ ಅವ್ರಿಗೆ 2025ನೇ ಇಸ್ವಿ ಹೇಗಿರುತ್ತೆ. ಅವ್ರಿಗೆ ಇದು ಹೊಸ ಆರಂಭ ಅಂತ ಹೇಳ್ಬೋದು. ಲೈಕ್ ಬಿಸ್ನೆಸ್ ಏನಾದರೂ ಮಾಡೋ ಪ್ಲ್ಯಾನಿಂಗ್ ಇರೋರು ಈ ವರ್ಷ ಮಾಡಿದ್ರೆ ಒಳ್ಳೆಯದು. ಆ್ಯಂಡ್ ಈ ವರ್ಷ ತುಂಬ ಎಂಥೂಸಿಯಾಸ್ಟಿಕ್ ಆಗಿರ್ತೀರ, ಮತ್ತು ಫುಲ್ ಎನರ್ಜೆಟಿಕ್ ಆಗಿರ್ತೀರ. ಈ ವರ್ಷ ಏನಾದರೂ ಪ್ರಾರಂಭ ಮಾಡಿದ್ರೆ ಅದು ತುಂಬ ದೀರ್ಘಕಾಲದವರೆಗೂ ಉಳಿಯುತ್ತೆ. ಸೊ ಏನಾದರೂ ಹೊಸ ನ್ಯೂ ವೆಂಚರ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ, ಹೊಸ ಹಣಕಾಸಿನ ವ್ಯವಹಾರ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಈ ವರ್ಷ ಮಾಡ್ಬೋದು. ಒಟ್ಟಿನಲ್ಲಿ ನೀವು ಎಂಥೂಸಿಯಾಸ್ಟಿಕ್ ಆಗಿರ್ತೀರ, ಫುಲ್ ಎನರ್ಜೆಟಿಕ್ ಆಗಿರ್ತೀರ, ಫುಲ್ ಸ್ಪೀಡಲ್ಲಿ ಇರ್ತೀರ. ನೆಕ್ಸ್ಟು ಸೆಪ್ಟೆಂಬರ್ ಮಂತಲ್ಲಿ ಯಾರ್ಯಾರು 2 ಸೀರೀಸಲ್ಲಿ ಹುಟ್ಟಿದ್ದಾರೆ ಅವ್ರಿಗೆ 2025ನೇ ವರ್ಷ ಹೇಗಿರುತ್ತೆ. ಈ ವರ್ಷ ನಿಮಗೆ ಒಂದು ರೀತಿ ಸ್ಲೋ ಸ್ಟಾರ್ಟ್ ಅನ್ಬೋದು. ಏನೇ ಶುರು ಮಾಡಿದ್ರು ಅಲ್ಲೇ ಸುತ್ಕೊಂಡು ಇರುತ್ತೆ, ಮುಂದೇ ಹೋಗಲ್ಲ. ಎಲ್ಲಿ ಸ್ಟಾರ್ಟ್ ಮಾಡಿದಿರೋ ಅಲ್ಲೇ ಇರುತ್ತೆ, ಅಲ್ಲಿ ಮುಂದೆ ಹೋಗುತ್ತಾ ಇಲ್ವಲ್ಲ ಅನಿಸುತ್ತೆ. ಒಂದು ರೀತಿ ನಿಮ್ಮ ಸಮಯ, ನಿಮ್ಮ ಶಕ್ತಿ ಎಲ್ಲ ವ್ಯರ್ಥ ಆಗುತ್ತೆ ಈ ವರ್ಷ. ಈ ವರ್ಷ ನೀವು ತುಂಬ ಪೇಷನ್ಸಿಂದ ಇರಬೇಕು ಎಲ್ಲ ವಿಚಾರದಲ್ಲೂ. ತಾಳ್ಮೆ ಕಳ್ಕೊಬೇಡಿ ಈ ವರ್ಷ. ಈ ವರ್ಷ ನೀವು ತಾಳ್ಮೆಯಿಂದ ಇರಬೇಕು. ಸಂತೋಷಕರ ಸಮಯದಲ್ಲಿ ಕೂಡ ತಾಳ್ಮೆಯಿಂದನೇ ಇರಬೇಕು ನೀವು ಈ ವರ್ಷ ಅಂತ ಹೇಳ್ತೀನಿ. ಇನ್ನು ಅಕ್ಟೋಬರ್ ಮಂತಲ್ಲಿ ಯಾರ್ಯಾರು 2 ಸೀರೀಸಲ್ಲಿ ಹುಟ್ಟಿದ್ದಾರೆ 2nd, 11th, 28th ಆ್ಯಂಡ್ 29th ಈ ಡೇಟ್ಸಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ ಅವ್ರಿಗೆ ಈ ವರ್ಷ ಹೇಗಿರುತ್ತೆ. ಅವ್ರಿಗೆ ಈ ವರ್ಷ ಚೆನ್ನಾಗಿರುತ್ತೆ. ತುಂಬ ಫನ್, ಎಂಟರ್ಟೈನ್ಮೆಂಟ್, ಒಂದು ರೀತಿ ಎಂಜಾಯಬಲ್ ಇರೋ, ಟ್ರಾವೆಲಿಂಗ್ ಹೋಗ್ತೀರಾ. ಈ ವರ್ಷ ಹೊಸ ಫ್ರೆಂಡ್ಸ್ನ ಸಂಪಾದಿಸ್ತೀರಾ, ಆ್ಯಂಡ್ ನ್ಯೂ ಹಾಬೀಸ್ನ ಬೆಳೆಸ್ಕೊತೀರಾ. ಬಟ್ ಈ ವರ್ಷ ನಿಮಗೆ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಹಾರ್ಡ್ ವರ್ಕ್ ಈಸ್ ಮಸ್ಟ್. ಆ್ಯಂಡ್ ಶಾರ್ಟ್ ಲಿವ್ಡ್ ಇಂಟ್ರೆಸ್ಟ್ ಯಾಕೋ ನೀವು ಬೆಳೆಸ್ಕೊತೀರಾ ಈ ವರ್ಷ. ಸೊ ಜಾಸ್ತಿ ನೆಗೆಟಿವ್ ಕಡೆ ಫೋಕಸ್ ಮಾಡಬೇಡಿ, ಪಾಸಿಟಿವ್ ಆಗಿರಿ. ಆ್ಯಂಡ್
ನವಂಬರ್ ಮಂತಲ್ಲಿ ಯಾರ್ಯಾರು 2 ಸೀರೀಸಲ್ಲಿ ಹುಟ್ಟಿದ್ದಾರೆ ಅವ್ರಿಗೆ 2025ನೇ ವರ್ಷ ಆಗಿರುತ್ತೆ. ನವಂಬರ್ ಮಂತಲ್ಲಿ ಯಾರ್ಯಾರು 2 ಸೀರೀಸಲ್ಲಿ ಹುಟ್ಟಿದ್ದಾರೆ ಅವ್ರಿಗೆ ಈ ವರ್ಷ ಸ್ವಲ್ಪ ಹಾರ್ಡ್ ವರ್ಕ್ ಹಂಗಾಗಿ ಇರುತ್ತೆ. ಅಷ್ಟು ಚೆನ್ನಾಗಿಲ್ಲ ಈ ವರ್ಷ. ಈ ವರ್ಷ ತುಂಬ ಸೀರಿಯಸ್ ಆಗಿರುತ್ತೆ, ಡಿಫಿಕಲ್ಟಿ ಇರುತ್ತೆ, ಸ್ವಲ್ಪ ತೊಂದರೆ ಬರ್ಬೋದು ನಿಮಗೆ ಈ ವರ್ಷ. ಸೊ ಜಾಸ್ತಿ ಯೋಚನೆ ಮಾಡಬೇಡಿ ಅಂತ ನಾನು ಹೇಳ್ತೀನಿ. ಪೀಸ್ಫುಲ್ಲಾಗಿ ಇರೋಕ್ಕೆ ಟ್ರೈ ಮಾಡಿ, ಆದಷ್ಟು ತಾಳ್ಮೆ ಕಳ್ಕೊಂಬೇಡಿ. ಕಷ್ಟ ಬರುತ್ತೆ ಅಂತ ಏನಾದರೂ ರೆಮಿಡಿ ಮಾಡ್ಕೊಳ್ಳಿ, ಮಂತ್ರ ಚಾಂಟ್ ಮಾಡಿ. ಏನಾದರೂ ಗೊಂದಲ ಇದ್ದರೆ ಕನ್ಸಲ್ಟೇಷನ್ ತೊಗೊಳ್ಳಿ. ತಪ್ಪೆಜ್ಜೆ ಇಟ್ಟು ಆಮೇಲೆ ಯೋಚನೆ ಮಾಡ್ಕೊಳ್ಳೋದು ಮೊದಲು ಕನ್ಸಲ್ಟೇಷನ್ ತೊಗೊಳ್ಳಿ. ಸೊ ಬಿ ರಿಲ್ಯಾಕ್ಸ್ಡ್, ಯು ಕ್ಯಾನ್ ಬಿ ರಿಲ್ಯಾಕ್ಸ್ಡ್ ಅಂತ ಹೇಳ್ತೀನಿ. ಇನ್ನು ಡಿಸೆಂಬರ್ ಮಂತಲ್ಲಿ ಯಾರ್ಯಾರು 2 ಸೀರೀಸಲ್ಲಿ ಹುಟ್ಟಿದ್ದಾರೆ ಅವ್ರಿಗೆ 2025ನೇ ವರ್ಷ ಆಗಿರುತ್ತೆ. ನೋಡಿ, ನಿಮಗೆ ಈ ವರ್ಷ ಬದಲಾವಣೆ ತರುತ್ತೆ. ಹೊಸ ಎಕ್ಸೈಟ್ಮೆಂಟ್ ಇರುತ್ತೆ. ಒಂದು ರೀತಿ ಹಳೆಯದು ಏನೇನಿದೆ ಅದನ್ನೆಲ್ಲ ಬಿಡೋದಕ್ಕೆ ಇದು ಒಳ್ಳೆಯ ಟೈಮ್. ಹಳೆಯದು ಏನೇನು ನಿಮ್ಗೆ ಕಾಡ್ತಾ ಇರುತ್ತೆ ಅದನ್ನೆಲ್ಲ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇದು ಒಳ್ಳೆ ಟೈಮು. ಲೈಕ್ ಎನಿಥಿಂಗ್ ಅನ್ವಾಂಟೆಡ್ ಆ್ಯಂಡ್ ಅನ್ಹ್ಯಾಪಿ ನಿಮಗೆ ಏನು ಅನಿಸ್ತಾ ಇರುತ್ತೋ ಅದನ್ನು ಈ ವರ್ಷ ಪರ್ಫೆಕ್ಟ್ ಇಯರ್ ಬದಲಾಯಿಸೋದಕ್ಕೆ. ಈ ವರ್ಷ ನಿಮಗೆ ಕೆರಿಯರಲ್ಲಿ ಬದಲಾವಣೆ ಆಗುತ್ತೆ, ಅಥವಾ ಮನೆ ಏನಾದರೂ ಚೇಂಜ್ ಮಾಡಬೇಕು ಅಂತ ಇದ್ದರೆ ಬದಲಾವಣೆ ಮಾಡ್ಬೋದು. ಪಾರ್ಟ್ನರ್ನೂ ಕೂಡ ಬದಲಾಯಿಸ್ಬೋದು. ಇವು ಅಥವಾ ದೇಶನೇ ಬಿಟ್ಟು ಬೇರೆ ದೇಶಕ್ಕೂ ಹೋಗ್ಬೋದು. ಸೊ ಡಿಪೆಂಡ್ಸ್, ಇಂಡಿವಿಜುವಲ್ ಕರ್ಮ ವಿಲ್ ಬಿ ಡಿಫ್ರೆಂಟ್ ಫ್ರಮ್ ಈಚ್ ಅದರ್. ಅದೆಲ್ಲ ಡಿಪೆಂಡ್ ಅಪಾನ್ ಯುವರ್ ಪರ್ಸ್ನಲ್ ಕರ್ಮ ಅಂತ ಹೇಳ್ತೀನಿ. ಅದು ನೋಡಬೇಕಂದ್ರೆ ಆಸ್ಟ್ರಾಲಜಿ ಆಸ್ಪೆಕ್ಟ್ ವ್ಯೂಯಲ್ಲಿ ನೋಡಬೇಕಾಗತ್ತೆ ಇಂಡಿವಿಜುವಲ್ ಆಗಿ. ಸೊ ಆಮೇಲೆ ಈ ವರ್ಷ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಪ್ರಿಪೇರ್ ಆಗಿರಿ ಮೆಂಟಲಿ. ಅನಿರೀಕ್ಷಿತ ಬದಲಾವಣೆ ಆಗುತ್ತೆ. ಆಗದೇ ಇರೋದು ಕೂಡ ಆಗ್ಬೋದು. ಇಂಪಾಸಿಬಲ್ ಥಿಂಗ್ಸ್ ಮೈಟ್ ಹ್ಯಾಪನ್ ಬೈ ದಿಸ್ ಇಯರ್ ಫಾರ್ ಯು. ಸೊ ಬಿ ಪ್ರಿಪೇರ್ಡ್. ಸ್ನೇಹಿತರೆ, ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ 2 ಸೀರೀಸಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ 2nd, 11th, 28th ಆ್ಯಂಡ್ 29th ಅವ್ರಿಗೆ 2025ನೇ ವರ್ಷ ಹೇಗಿರುತ್ತೆ ಅಂತ ಹೇಳಿದ್ದೀನಿ. ಜಾನ್ವರಿ ಟು ಡಿಸೆಂಬರ್ ಯಾವ್ಯಾವ ತಿಂಗಳಲ್ಲಿ 2 ಸೀರೀಸಲ್ಲಿ ಹುಟ್ಟಿದ್ದಾರೆ ಅವ್ರಿಗೆ ಹೇಳಿದ್ದೀನಿ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ಹೇಳಿರೋ ಮಾಹಿತಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಯಾರೂ ಮೋಸ ಹೋಗಬೇಡಿ ಆಸ್ಟ್ರಾಲಜಿ, ನ್ಯೂಮರಾಲಜಿ ವಿಚಾರದಲ್ಲಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಟ್ರೂತ್ ಈಸ್ ಟ್ರೂತ್, ಫಾಲ್ಸ್ ಈಸ್ ಫಾಲ್ಸ್ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹ್ಯಾವ್ ಎ ಗುಡ್ ಇಯರ್. ಐ ವಿಶ್ ಯು ಆಲ್ ಹ್ಯಾಪಿ ನ್ಯೂ ಇಯರ್. Wish you all prosperity, health and wealth.